ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ತಾಯಿಯಿಂದಲೇ ಮಗಳ ಕೊಲೆ ಆಯ್ತಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಕೊಲೆ ಮಾಡಿ ಸೂಸೈಡ್ ಮಾಡ್ಕೊಂಡ್ಲು ಅಂತ ಬಿಂಬಿಸುವ ಯತ್ನ ನಡೀತಾ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ತನುಶ್ರೀ ಮೃತದೇಹ ಪತ್ತೆಯಾಗಿದೆ. ಹೆಬ್ಬಾಳ ಠಾಣಾ ವ್ಯಾಪ್ತಿಯ ಮನೋರಾಯನಪಾಳ್ಯದಲ್ಲಿ ಒಂದು ಘಟನೆ ನಡೆದಿದೆ. ಪೊಲೀಸರಿಗೆ ಆಕೆಯ ತಾಯಿ ನೀಡಿರುವಂತಹ ಮಾಹಿತಿ ಏನಂದ್ರೆ, PUC ರಿಸಲ್ಟ್ ಬಂದಿದೆ, ಅದರಲ್ಲಿ ಫೇಲ್ ಆಗಿದ್ದಾಳೆ, ಹೀಗಾಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ತಾಯಿ ಹೇಳಿದ್ದಾರೆ. ಆದರೆ ತಾಯಿ ಮೇಲೆಯೇ ತನುಶ್ರೀ ಸಂಬಂಧಿಕರು ತಮ್ಮ ಅನುಮಾನವನ್ನ ಹೊರಹಾಕ್ತಿದ್ದಾರೆ. ಘಟನೆ ನಡೆದು 8 ಗಂಟೆಯ ಬಳಿಕ ತಾಯಿ ಹೆಬ್ಬಾಳ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ತಕ್ಷಣವೇ ಯಾವಾಗ ಈ ರೀತಿ ಹ್ಯಾಂಗ್ ಮಾಡಿಕೊಂಡು ಪತ್ತೆಯಾಗ್ತಾರೆ ಅವರ ಮಗಳು, ತಕ್ಷಣವೇ ಅವರು ಮಾಹಿತಿಯನ್ನು ನೀಡೋದಿಲ್ಲ. ಬಳಿಕ 8 ಗಂಟೆ ಆದ ಮೇಲೆ ಮಾಹಿತಿಯನ್ನು ನೀಡ್ತಾರೆ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. 4-5 ಯುವಕರ ಸಹಾಯದಿಂದ ಮೃತದೇಹವನ್ನು ಇಳಿಸಿರ್ತಾರೆ ತಾಯಿ. ಹೀಗಾಗಿ ಪೊಲೀಸರಿಗೆ ಮಾಹಿತಿಯನ್ನು ನೀಡದೆ, ಏನು ಇನ್ಫಾರ್ಮೇಶನ್ ನೀಡದೇನೆ ಡೆಡ್ ಬಾಡಿಯನ್ನ ಇಳಿಸಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಮೃತಳ ತಾಯಿಯ ಮೇಲೆ ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾಯಿಯೇ ಕೊಲೆ ಮಾಡಿ ನೇಣು ಹಾಕಿದ್ದಾಳೆ ಅಂತ ತನುಶ್ರೀ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಹೀಗಾಗಿ ತಾಯಿಯೇ ಮಗಳನ್ನ ಕೊಲೆ ಮಾಡಿದ್ಲಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಕೊಲೆಯನ್ನ ಮಾಡಿ ಆಕೆ ಸೂಸೈಡ್ ಮಾಡ್ಕೊಂಡ್ಲು. PU ರಿಸಲ್ಟ್ ಬಂತು ನಿನ್ನೆ, ಇದರಲ್ಲಿ ಫೇಲ್ ಆಗಿದ್ದಾಳೆ, ಹೀಗಾಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಎಲ್ಲರಿಗೂ ಕತೆ ಕಟ್ತಾ ಇದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ತನುಶ್ರೀ ಅವರ ಮೃತದೇಹ ಪತ್ತೆಯಾಗಿದೆ. ಹೆಬ್ಬಾಳ ಠಾಣಾ ವ್ಯಾಪ್ತಿ ಮನೋರಾಯನಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ. ತಾಯಿ ಮೇಲೆಯೇ ತನುಶ್ರೀ ಸಂಬಂಧಿಕರು ತಮ್ಮ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ತಂದೆ ಕೆಟ್ಟವನಾಗಿರಬಹುದು, ಆದರೆ ತಾಯಿ ಯಾವತ್ತಿಗೂ ಕೂಡ ಕೆಟ್ಟವಳಾಗಿರೋಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತಿದೆ. ಆದರೆ ಇಲ್ಲಿ ತಾಯಿನೇ ಮಗಳನ್ನ ಕೊಲೆ ಮಾಡಿರಬಹುದು ಎನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಈ ಅನುಮಾನ ಬರೋಕೆ ಕಾರಣ ಏನು ಅಂತ? ಸಿಂಚನ, ನಿನ್ನೆ ಮಧ್ಯಾಹ್ನ ಏನು ದ್ವಿತೀಯ PUC ರಿಸಲ್ಟ್ ಹೊರಗಡೆ ಬಂದಿತ್ತು. ಇದು ಹೊರಬಿದ್ದಂತಹ ಸಂದರ್ಭದಲ್ಲಿ PUC ಸೈನ್ಸ್ ಓದ್ತಾ ಇದ್ದಂತಹ ಈ ವಿದ್ಯಾರ್ಥಿನಿ ಏನಿದ್ದಾಳೆ, ಈಕೆ 2 ವಿಷಯಗಳಲ್ಲಿ ಮ್ಯಾಥಮೆಟಿಕ್ಸ್ ಮತ್ತೆ ರಸಾಯನಶಾಸ್ತ್ರದಲ್ಲಿ ಈಕೆ ಫೇಲ್ ಆಗಿರ್ತಾಳೆ. ಇದಾದ ಮೇಲೆ ಈಕೆ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದಾಳೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಇಲ್ಲಿ ತಾಯಿ ಮೇಲೆ ಸಾಕಷ್ಟು ಅನುಮಾನಗಳು ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಘಟನೆ ನಡೆದು 6 ತಾಸು ಆದ್ರೂ ಕೂಡ ಈಕೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರಲಿಲ್ಲ ಮತ್ತು ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ನೀಡಿರೋದಿಲ್ಲ. ಇನ್ನು 4-5 ಯುವಕರ ಸಹಾಯದಿಂದ ಮೃತದೇಹವನ್ನ ಈಕೆ ಈ ನೇಣಿನ ಕುಣಿಕೆಯಿಂದ ಕೆಳಗಡೆ ಇಳಿಸಿರ್ತಾಳೆ. ಹೀಗಾಗಿ ಈ ಮೃತ ಏನಿದ್ದಾಳೆ ತನುಶ್ರೀಯ ತಾಯಿಯ ವಿರುದ್ಧವಾಗಿನೇ ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಈಗ ಅಧಿಕೃತವಾಗಿ ಪೊಲೀಸ್ ಮೂಲಗಳಿಂದ ಈಗ ಮಾಹಿತಿ ಸಿಕ್ಕಿರುವಂತದ್ದು. 3 PM ಫೀಲ್ಡಿಂಗ್ ಸೆಟ್ ಅನ್ನೋ ಒಂದು ಸ್ಟೇಟಸ್ ಅನ್ನ ಮೊಬೈಲ್ ನಲ್ಲಿ ಮೃತ ತನುಶ್ರೀ ಹಾಕೊಂಡಿರ್ತಾಳೆ. ಅದಾದ್ಮೇಲೆ ನೇಣಿಗೆ ಶರಣಾಗಿರುವಂತದ್ದು. ಮತ್ತೆ ಈಕೆ ಗಣಿತ ಮತ್ತು ರಸಾಯನ ಶಾಸ್ತ್ರ ಏನು ಸಬ್ಜೆಕ್ಟ್ ಇದೆ ಅದರಲ್ಲಿ ಫೇಲ್ ಆಗಿರೋದ್ರಿಂದ ನೊಂದು ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ತನ್ನ ಸ್ನೇಹಿತೆ ತನುಶ್ರೀ ಸ್ಟೇಟಸ್ ನೋಡಿ ಮನೆ ಬಳಿ ಓಡಿ ಬಂದಿರ್ತಾಳೆ ಸ್ನೇಹಿತೆ ಒಬ್ಳು. ಅಷ್ಟರಲ್ಲಾಗ್ಲೇ ನೇಣು ಬೇಗಿಸ್ಕೊಂಡು ಈ ತನುಶ್ರೀ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಇನ್ನು ಕೂಡಲೇ ತನ್ನ ತಂದೆ ಆಂಥೋನಿಗೆ ಕರೆ ಮಾಡಿ ತಿಳಿಸಿರ್ತಾಳೆ ತನುಶ್ರೀ ಸ್ನೇಹಿತೆ ಈ ಬೆನಿಟಿಲ್ ಎಂಬಾಕೆ. ಅದಾದ್ಮೇಲೆ ಮನೆಗೆ ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಈಗಾಗಲೇ ನೇಣಿನ ಕುಣಿಕೆಯಲ್ಲಿ ಒದ್ದಾಡ್ತಾ ಇರ್ತಾಳೆ. ಅಷ್ಟೊತ್ತಿಗಾಗ್ಲೇ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂತದ್ದು. ಇನ್ನು ಸ್ಥಳಕ್ಕೆ ಹೆಬ್ಬಾಳ ಪೊಲೀಸರು ಕೂಡ ಏನು ಭೇಟಿಯನ್ನ ಕೊಟ್ಟು ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿರುವಂತದ್ದು. ಒಂದು ಕಡೆ ಅನುಮಾನ, ಮತ್ತೊಂದು ಕಡೆ ವಿದ್ಯಾರ್ಥಿನಿಯ ಸ್ಟೇಟಸ್ ನೋಡಿದಂತಹ ಸಂದರ್ಭದಲ್ಲಿ ಈಕೆಯೇ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಇಲ್ಲಿ ಗಮನಕ್ಕೆ ಬರ್ತಾ ಇದೆ. ಆದ್ರೆ ಪೊಲೀಸರು ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ನಡೆಸಬೇಕಾಗುತ್ತೆ. ತನಿಖೆಯನ್ನ ನಡೆಸಿದ ನಂತರ ಪ್ರಕರಣದ ಒಂದು ಸತ್ಯಾಸತ್ಯತೆ ಬಯಲಿಗೆ ಬರಬೇಕಾಗಿದೆ. ಥ್ಯಾಂಕ್ ಯು ವಿಶ್ವನಾಥ್ ಎನ್ ಹರಿಹರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು PUC ಫೇಲ್ ಆಗಿದ್ದಕ್ಕೆ ತನುಶ್ರೀ ಸೂಸೈಡ್ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಮೊದಲನೇದಾಗಿ ಆಕೆ ತಾಯಿಯೇ ಕೊಂದಿರಬಹುದು ಎನ್ನುವಂತಹ ಅನುಮಾನವನ್ನ ಅವರ ರಿಲೇಟಿವ್ಸ್ ವ್ಯಕ್ತಪಡಿಸಿದ್ರು. ಆದರೆ PUC ಫೇಲ್ ಆಗಿದ್ದಕ್ಕೆ ತನುಶ್ರೀ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. MS ಕಾಲೇಜ್ನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಓದ್ತಾ ಇದ್ರು ತನುಶ್ರೀ. PUC ಫೇಲ್ ಆಗಿದ್ದಕ್ಕೆ ತನುಶ್ರೀ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. MS ಕಾಲೇಜಿನಲ್ಲಿ
ವಿಜ್ಞಾನ ವಿಭಾಗದಲ್ಲಿ ಓದ್ತಾ ಇದ್ರು ತನುಶ್ರೀ. ಗಣಿತ ಹಾಗೂ ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಹಾಗೆ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿದ್ರು ವಿದ್ಯಾರ್ಥಿನಿ. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಅಧಿಕೃತವಾಗಿ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. 3 PM ಫೀಲ್ಡಿಂಗ್ ಸೆಟ್ ಅಂತ ಮೊಬೈಲ್ನಲ್ಲಿ ಇವರು ಸ್ಟೇಟಸ್ ಹಾಕೊಂಡಿರ್ತಾರೆ. ಜೊತೆಗೆ ಅವರ ಫ್ರೆಂಡ್ಗೆ ಮೆಸೇಜ್ ಕೂಡ ಮಾಡಿರ್ತಾರೆ. ಮನೆ ಹತ್ರ ಬಾ ಅಂತ ಮೆಸೇಜ್ ಮಾಡಿದ್ರು. ಇದನ್ನ ನೋಡಿ ಆಯಿತು ಮನೆ ಹತ್ರ ಬರ್ತೀನಿ ಅಂತ ರಿಟರ್ನ್ ಅವರ ಫ್ರೆಂಡ್ ತನುಶ್ರೀಗೆ ಮೆಸೇಜ್ ಕೂಡ ಹಾಕಿರ್ತಾರೆ. ತನುಶ್ರೀ ಸ್ಟೇಟಸ್ ನೋಡಿ ಮನೆ ಬಳಿ ಓಡಿ ಬರ್ತಾರೆ ಆಕೆಯ ಸ್ನೇಹಿತೆ. ಈ ವೇಳೆ ನೇಣು ಹಾಕಿಕೊಂಡಿರ್ತಾರೆ ವಿದ್ಯಾರ್ಥಿನಿ ತನುಶ್ರೀ. ಕೂಡಲೇ ತನ್ನ ತಂದೆಗೆ ಕರೆ ಮಾಡಿ ವಿಷಯವನ್ನು ತಿಳಿಸ್ತಾರೆ ಸ್ನೇಹಿತೆ ಬೆನಿಟೆಲ್. ತನುಶ್ರೀ ಸ್ನೇಹಿತೆ ತಂದೆ ಆಂಟೋನಿ ಅವರು ಬಂದು ಡೋರ್ ಒಡೆದು ಒಳ ಹೋಗ್ತಾರೆ. ಡೋರ್ ಒಡೆದು ಒಳಗೆ ಹೋದಾಗ ನೇಣು ಕುಣಿಕೆಯಿಂದ ಆಕೆಯನ್ನು ಇಳಿಸ್ತಾರೆ. ಆದರೆ ಆಗ ಇನ್ನೂ ಜೀವ ಇರುತ್ತೆ, ಉಸಿರಾಡ್ತಾ ಇರ್ತಾರೆ. ಹೀಗಾಗಿ ಕೂಡಲೇ ಅಂಬೇಡ್ಕರ್ ಆಸ್ಪತ್ರೆಗೆ ತನುಶ್ರೀ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಆದರೆ ಮಾರ್ಗ ಮಧ್ಯೆ ವಿದ್ಯಾರ್ಥಿನಿ ತನುಶ್ರೀ ಸಾವನ್ನಪ್ಪಿದ್ದು ಪೊಲೀಸರ ತನಿಖೆ ವೇಳೆ PUC ಫೇಲ್ ಆಗಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡಿರೋದು ಪತ್ತೆಯಾಗಿದೆ. ಇನ್ನು ಹೆಬ್ಬಾಳ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಅಂದರೆ ಮೊದಲನೇದಾಗಿ ಈ ರೀತಿ ವಿಷಯ ಗೊತ್ತಾದಾಗ ಇದು ತಾಯಿನೇ ಕೊಲೆ ಮಾಡಿದ್ದಾರೆ ಅಂತ ಆಕೆಯ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ರು. ಆದರೆ ತನಿಖೆಯ ಬಳಿಕ ಇದೀಗ ಪ್ರಾಥಮಿಕ ತನಿಖೆಯಲ್ಲಿ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. PUC ಫೇಲ್ ಆಗಿರ್ತಾರೆ. ಹೀಗಾಗಿ ತನುಶ್ರೀ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೀವೇನು ಒಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, 3 o'clock ಫೀಲ್ಡಿಂಗ್ ಸೆಟ್ ಎನ್ನುವಂತಹ ಸ್ಟೇಟಸ್ನ ಹಾಕಿದ್ರು ತನುಶ್ರೀ. ತದನಂತರದಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ.